ಕ್ವಶನ್ ಸಾಲ್ವ್ ಮಾಡೋಣ. ಏನಿದೆ? ಸಾಲ್ವ್ 15 ಆಫ್ y ಮೈನಸ್ 4 ಮೈನಸ್ 2 ಆಫ್ y ಮೈನಸ್ 9 ಪ್ಲಸ್ 5 ಆಫ್ y ಪ್ಲಸ್ 6 ಅಂತ ಇದೆ. ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಇಲ್ಲ ಅಂತ ಅಂದರೆ ಏನಂತ ಎಕ್ಸ್ ಇದೆ, ಇಂಟು ಮಾಡಬೇಕು ಅಂತ ಅರ್ಥ. ಇಲ್ಲೂ ಅಷ್ಟೇ ಇಂಟು, ಇಲ್ಲೂ ಇಂಟು. ಈ 15 y ಜೊತೆ ಇಂಟು ಆಗುತ್ತೆ ಮತ್ತು 4 ಜೊತೆ ಇಂಟು ಆಗುತ್ತೆ. 15 ಇಂಟು ಎಷ್ಟಾಗುತ್ತೆ? 15y ಮೈನಸ್ 15 ಇಂಟು 4 ಎಷ್ಟಾಗುತ್ತೆ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ 60 ಮೈನಸ್ 2 ಇಂಟು y ಎಷ್ಟಾಗುತ್ತೆ? 2y ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 2 ಇಂಟು 9 ಎಷ್ಟಾಗುತ್ತೆ? 18 ಪ್ಲಸ್ 5 ಇಂಟು y ಎಷ್ಟು? 5y ಪ್ಲಸ್ 5 6 ಎಷ್ಟು? 30 ಈಸ್ ಈಕ್ವಲ್ ಟು ಎಷ್ಟು? 0ಗೆ ಈಕ್ವಲ್. ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ? ವೇರಿಯೇಬಲ್ಸ್ ಯಾವುದು? 15y 2y ಮತ್ತು 5. ಇದನ್ನು ಸಾಲ್ವ್ ಮಾಡ್ಕೋಬೇಕು. ಏನಾಗುತ್ತೆ? 15yಯಲ್ಲಿ 2y ಕಳೆದ್ರೆ ಎಷ್ಟು? 13y 13y ಪ್ಲಸ್ 5y 18y ಮೈನಸ್. ಓಕೆ, ನೆಕ್ಸ್ಟು ನಂಬರ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. 60 18 30 ಇದೆ ಅಲ್ವಾ? ಮೈನಸ್ 60 ಪ್ಲಸ್ 30 ಎಷ್ಟಾಗುತ್ತೆ? ಮೈನಸ್ 30 ಆಗುತ್ತೆ. ಮೈನಸ್ 30 ಪ್ಲಸ್ 18 ಎಷ್ಟಾಗುತ್ತೆ? ಮೈನಸ್ 12 ಆಗುತ್ತೆ. ಈಸ್ ಈಕ್ವಲ್ ಟು 0. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು 12 ಈ ಕಡೆ ಹೋದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 12 ಡಿವೈಡ್ ಬೈ 18 ಇಂಟು ಇರೋದು ಏನಾಗುತ್ತೆ? ಇಲ್ಲಿ ಕೆಳಗಡೆ ಬಂದಾಗ ಡಿವೈಡ್ ಆಗುತ್ತೆ. ಅಲ್ಲಿಗೆ y ಈಸ್ ಈಕ್ವಲ್ ಟು ಏನೋ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಯಾವುದರಿಂದ? 6 2s 6 3s 2/3 y ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದೆ ಸಾಲ್ವ್ ಫಾರ್ y 3y ಪ್ಲಸ್ 4 ಡಿವೈಡ್ ಬೈ 2 ಮೈನಸ್ 6y ಈಸ್ ಈಕ್ವಲ್ ಟು ಮೈನಸ್ 2/5 ಅಂತ ಇದೆ. ಇಲ್ಲಿ ಏನು ಮಾಡಬೇಕು? ಇಲ್ಲಿ ಡಿನಾಮಿನೇಟರು, ಇಲ್ಲಿ ನ್ಯೂಮರೇಟರ್ನ ಏನು ಮಾಡಬೇಕು? ಇಂಟು ಮಾಡಬೇಕು. ನೆಕ್ಸ್ಟು ಇಲ್ಲಿ ಡಿನಾಮಿನೇಟರು, ಈ ನ್ಯೂಮರೇಟರ್ನ ಏನು ಮಾಡಬೇಕು? ಇಂಟು ಮಾಡಬೇಕು. ಅಲ್ಲಿಗೆ 5 ಇಂಟು 3y ಪ್ಲಸ್ 4 5 ಇಂಟು 3y ಪ್ಲಸ್ 4 ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 2 ಇಂಟು 2 ಮೈನಸ್ 6y ಆಗುತ್ತೆ. ಅಲ್ಲಿಗೆ 5 3s ಎಷ್ಟು? 15 15y ಪ್ಲಸ್ 5 4s ಎಷ್ಟು? 20 ಈಸ್ ಈಕ್ವಲ್ ಟು ಮೈನಸ್ 2 2s ಎಷ್ಟು? 4. ಅಲ್ಲಿಗೆ ಮೈನಸ್ 4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 2 6 ಎಷ್ಟು? 12y ಆಗುತ್ತೆ. ಏನು ಮಾಡಬೇಕು ಇಲ್ಲಿ? ವೇರಿಯೇಬಲ್ನ ಒಂದು ಕಡೆ ತೊಗೋಬೇಕು, ನಂಬರ್ನೆಲ್ಲ ಒಂದು ಕಡೆ ತೊಗೋಬೇಕು. ಈಗ ನಾನು ಏನು ಮಾಡ್ತೀನಿ? 12yನ ಈ ಕಡೆ ತೊಗೊಳ್ತೀನಿ. ಅಲ್ಲಿಗೆ 15y ಮೈನಸ್ 12y ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 4 ಆಗೇ ಇರುತ್ತೆ. 20ನ ಈ ಕಡೆ ತೊಗೊಂಡಾಗ ಮೈನಸ್ 20 ಆಗುತ್ತೆ. ಅಲ್ಲಿಗೆ 3y ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಮೈನಸ್ 4 ಮೈನಸ್ 20 ಮೈನಸ್ 24 ಆಗುತ್ತೆ. y ಈಸ್ ಈಕ್ವಲ್ ಟು ಮೈನಸ್ 24 ಡಿವೈಡ್ ಬೈ 3 3 1s 3 8s. ಅಲ್ಲಿಗೆ y ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 8 ಆಗುತ್ತೆ. ಅದೇ ರೀತಿ ಈ ಕ್ವಶನ್ನು ಸಾಲ್ವ್ ಮಾಡೋಣ. ನೋಡೋಣ ಏನಿದೆ? ಸಾಲ್ವ್ ಫಾರ್ y 7y ಪ್ಲಸ್ 4 ಡಿವೈಡ್ ಬೈ y ಪ್ಲಸ್ 2 ಈಸ್ ಈಕ್ವಲ್ ಟು ಮೈನಸ್ 4/2 ಅಂತ ಇದೆ. ಇಲ್ಲೂ ಅಷ್ಟೇ ಸೇಮು. ಇಲ್ಲಿ ಏನು ಮಾಡಿದ್ವಿ ಅದೇ ಥರ ಹೋಗಬೇಕು. 2 ಇಂಟು ಏನಾಗುತ್ತೆ? 2 ಇಂಟು 7y ಪ್ಲಸ್ 4 ಈಸ್ ಈಕ್ವಲ್ ಟು ಮೈನಸ್ 4y ಪ್ಲಸ್ 2 ಆಗುತ್ತೆ. ನೆಕ್ಸ್ಟು 7 2s ಎಷ್ಟು? 14y ಪ್ಲಸ್ 2 4s ಎಷ್ಟು? 8 ಈಸ್ ಈಕ್ವಲ್ ಟು ಮೈನಸ್ 4y 4 2s ಎಷ್ಟು? 8 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲೂ ಅಷ್ಟೇ ಸೇಮು. ಏನು ಮಾಡಬೇಕು? ವೇರಿಯೇಬಲ್ನೆಲ್ಲ ಒಂದು ಕಡೆ ತೊಗೋಬೇಕು, ನಂಬರ್ನೆಲ್ಲ ಒಂದು ಕಡೆ ತೊಗೋಬೇಕು. ಯಾವುದು? y ಮತ್ತು yನ ಒಂದು ಕಡೆ ತೊಗೋಬೇಕು. ಇಲ್ಲಿ 14y 4yನ ಈ ಕಡೆ ಕರ್ಕೊಬಂದಾಗ ಮೈನಸ್ ಇದೇನಾಗುತ್ತೆ? ಪ್ಲಸ್ 4y ಈಸ್ ಈಕ್ವಲ್ ಟು ಮೈನಸ್ 8 ಆಗುತ್ತೆ. ಅಲ್ಲಿಗೆ 14 ಪ್ಲಸ್ 4 ಎಷ್ಟಾಗುತ್ತೆ? 18y ಈಸ್ ಈಕ್ವಲ್ ಟು 8 ಪ್ಲಸ್ 8 16. 2 ಮೈನಸ್ ಇರೋದ್ರಿಂದ ಏನು ಮಾಡಬೇಕು? ಸೈನ್ ಮೈನಸ್ ಇರೋದ್ರೆ ಏನು ಮಾಡಬೇಕು? ಎರಡನ್ನೂ ಕೂಡಿಸ್ಬೇಕು. ಅಲ್ಲಿಗೆ y ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 16 ಡಿವೈಡ್ ಬೈ 18 ಆಗುತ್ತೆ. ಎರಡು ಈವನ್ ನಂಬರ್ಸ್ ಅಲ್ವಾ? ಸಮ ಸಂಖ್ಯೆ ಆಗಿದೆ. ಏನಾಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಇದು 2 ಇಂದ ಡಿವೈಡ್ ಆಗುತ್ತೆ, ಇದು 2 ಇಂದ ಡಿವೈಡ್ ಆಗುತ್ತೆ. 2 8s ಮತ್ತು 2 9s. ಅಲ್ಲಿಗೆ y ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಮೈನಸ್ 8/9